Hallelujah, Father. We love you, Jesus. We praise you, Jesus. There is none like you, Jesus. There is none like you, Jesus. Thank you, Father. Thank you, Jesus. Thank you, Jesus. Somebody is praying for the business. ಬಿಸ್ನೆಸ್ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಬಿಸ್ನೆಸ್ ಎಲ್ಲ ಸಕ್ಸಸ್ ನೋಡಬೇಕು, ನಮ್ಮ ಬಿಸ್ನೆಸ್ ಅಭಿವೃದ್ಧಿ ನೋಡಬೇಕು, ನಮ್ಮ ಬಿಸ್ನೆಸ್ ಆಶೀರ್ವಾದ ನೋಡಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರಿದ್ದಾರೆ ಬಿಸ್ನೆಸ್? ಹೂ ಇಸ್ ಡೂಯಿಂಗ್ ಬಿಸ್ನೆಸ್? ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರಾ? Hallelujah. Thank you, Jesus. Yes. ದೇವರ ವರ್ಷದಲ್ಲೇ ಈ ಬಿಸ್ನೆಸ್ ನಲ್ಲಿ ಹೊಸ ಹೊಸ ಮಾರ್ಗ ತೆರೀತಾ ಇದ್ದಾರೆ. ಫೈನಾನ್ಸ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಕೆಲವು ವಿಷಯದಲ್ಲಿ. ಬಟ್ ಈ ವರ್ಷದಲ್ಲಿ ದೇವರು ಫೈನಾನ್ಸ್ ಸ್ಟೆಪ್ ಬೈ ಸ್ಟೆಪ್ ದೇವರು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಈ ವರ್ಷದಲ್ಲಿ. ಅದರ ಚಪಾತಿ But you have to do one thing. ಏನು ಗೊತ್ತಾ? You have to keep your faith in Jesus completely. ಮೊದಲನೇದಾಗಿ ನಿಮ್ಮ ನಂಬಿಕೆ ಸಂಪೂರ್ಣವಾಗಿ ದೇವರ ಮೇಲೆ ಇಡಬೇಕು, ನಿಮ್ಮ ಜ್ಞಾನದ ಮೇಲೆ ಅಲ್ಲ. ಸಂಪೂರ್ಣ ಕಂಪ್ಲೀಟ್ಲಿ your faith in Jesus, ನಿಮ್ಮ ಜ್ಞಾನದ ಮೇಲೆ ಅಲ್ಲ. ಮತ್ತೆ ಈ ಬಿಸ್ನೆಸ್ ನಲ್ಲಿ ನೀವು ಮುಂದೆ ಹೋಗುವಾಗ ಪ್ರತಿಯೊಂದು ಸ್ಟೆಪ್ ನೀವು ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಸ್ಟೆಪ್ ನೀವು ಮುಂದೆ ಹೋಗ್ಬೇಕಾಗಿದೆ. ದೇವರನ್ನ ಕೇಳಿ ನೀವು ಮುಂದೆ ಹೋಗ್ಬೇಕಾಗಿದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನೀವು ಬಿಸ್ನೆಸ್ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಟ್ರೈ ಮಾಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಬಟ್ ಸೈತಾನ ಕದ್ಕೊಂಡು ಹೋಗ್ತಾ ಇದ್ದಾರೆ ಕೆಲವಷ್ಟು ವಿಷಯದಲ್ಲಿ. ಸೈತಾನ ಎಷ್ಟೋ ವಿಷಯದಲ್ಲಿ ಬಹಳಷ್ಟು ವಿಷಯದಲ್ಲಿ ದೇವರೊಂದು ಆಶೀರ್ವಾದಗಳನ್ನು ನಿಮ್ಮ ಜೊತೆ ಕದ್ಕೊಂಡು ಹೋಗ್ತಾ ಇದ್ದಾನೆ, ಕದ್ಕೊಂಡು ಹೋಗಿದ್ದಾನೆ. ಬಟ್ ಇವತ್ತು ದೇವರು ನಿಮ್ಗೆ ಆಶೀರ್ವದಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್. ಈ ವರ್ಷದಲ್ಲಿ ನೀವು ಕಳೆದ ವರ್ಷಕ್ಕಿಂತ ಅಭಿವೃದ್ಧಿಯನ್ನು ಆಶೀರ್ವಾದ ನಿಮ್ಮ ಜೊತೆ ನೋಡ್ತಾರೆ. Thank you, Father. Thank you, Jesus. Hallelujah. ರಾಜನೇ ಮಕ್ಕಳನ್ನು ಆಶೀರ್ವದಿಸು ರಾಜ. ಎಸ್ ಬ್ರದರ್, ಮುಂದೆ ಬರ್ರಿ ಬ್ರದರ್, ಪ್ರೇಯರ್ ಮಾಡೋಣ. We have prayer. Yes, thank you, Father. Thank you, Jesus. 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 ರಾಜನೇ ಸ್ತೋತ್ರ ರಾಜನೇ. I release the blessing in the mighty name of the Jesus. Hallelujah. ಸೈತಾನ ಪ್ರತಿಯೊಂದು ಕಾರ್ಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಲಯ ಮಾಡ್ತಾ ಇದ್ದಾನೆ ರಾಜನೇ. ಸ್ತೋತ್ರ ರಾಜ. ಕೈ ಹಾಕಿರುವ ಕೆಲಸವನ್ನು ಸಫಲ ಮಾಡಿ ರಾಜನೇ. ಆಶೀರ್ವದಿಸು. ಎಲ್ಲ ಸಾಲಗಳಿಂದ ಬಿಡಿಸು ರಾಜನೇ. ಎಲ್ಲ ಕೊರತೆಗಳಿಂದ ಬಿಡಿಸು ಸ್ಟ್ರಗಲ್ ರಾಜನ. ಫ್ಯಾನ್ಸ್ ಏನು ಸ್ಟ್ರಗಲ್ ಮಾಡಿ ಎಲ್ಲ ಸ್ಟ್ರಗಲ್ ಬಿಡಿಸು ರಾಜನೇ ಯೇಸು ಕ್ರಿಸ್ತ ನಾಮದಲ್ಲಿ ರಾಜನೇ. ಥ್ಯಾಂಕ್ ಯು ಫಾದರ್. ಆಶೀರ್ವದಿಸು ಈ ವರ್ಷದಲ್ಲಿ ರಾಜನೇ ನಿಮ್ಮ ಮಕ್ಕಳ ರಾಜನೇ ಇನ್ನು ನಿನ್ನ ಮಹಿಮೆಯನ್ನು ತನ್ನ ಕುಟುಂಬದಲ್ಲೇ ಆ ಬಿಸ್ನೆಸ್ ನೋಡುವಂತೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ರಾಜನೇ ಅದರ ಮುಟ್ಟಿಸು ರಾಜನೇ. ಸ್ತೋತ್ರ ರಾಜನೇ. ಒಂದು ಆಶೀರ್ವದಿಸು ರಾಜನೇ. ಈಸ್ ಸೋ ಬ್ರೋಕನ್. ನೀವು ಬಹಳಷ್ಟು ಉಡಲ್ಪಟ್ಟಿದ್ದೀರಿ ಹೃದಯದಲ್ಲೇ, ಬಹಳಷ್ಟು ಹೃದಯದಲ್ಲಿ ನೀವು ಒಡೆಯಲ್ಪಟ್ಟಿದ್ದೀರಿ, ದುಃಖದಲ್ಲಿದ್ದೀರಿ. ಬಹಳಷ್ಟು ರಾತ್ರಿ ಮಲಗುವಾಗ ಎಷ್ಟೋ ನಿಮ್ಗೆ ಆಲೋಚನೆ ಬರ್ತಾ ಇದೆ, ನಾಳೆ ಹೇಗೆ, ಭವಿಷ್ಯತ್ತು ಹೇಗೆ ಅಂತೇಳಿ. ಮುಂದೆ ಯಾವ ರೀತಿಯಾಗಿ ನಾವು ಮುಂದೆ ಹೋಗ್ಬೇಕು, ಯಾವ ರೀತಿ ಸಕ್ಸಸ್ ಮಾಡಿ ಹೊಂದಬೇಕು, ಅದಕ್ಕಾಗಿ ನಾವು ಏನ್ ಮಾಡ್ಬೇಕನ್ನ ಆಲೋಚನೆ ಮಾಡ್ತಾ ಇದ್ದೆ ಬ್ರದರ್. ಎಸ್, ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಗಾಡ್ ಇಸ್ ವಿತ್ ಯು. ಡೋಂಟ್ ಬಿ ವರಿ. ದೇವ್ರಿಗೆ ಜಯ ಕೊಡ್ತಾನೆ, ದೇವ್ರಿಗೆ ಜಯ ಕೊಡ್ತಾನೆ. ನೀವು ಮಾಡೋಕೆ ಒಂದು ಕೆಲಸ ಮಾಡಿ, ಏನ್ ಗೊತ್ತಾ, ನಿಮ್ಮ ಲೈಫ್ದಲ್ಲಿ ಪ್ರಥಮ ಸ್ಥಾನ ದೇವ್ರು ಕೊಡ್ಬೇಕಾಗಿದೆ.
ನಿಮ್ಮ ಬಿಸ್ನೆಸ್ ಅಲ್ಲ, ನಿಮ್ಮ ಲೈಫ್ ಅಲ್ಲ, ನಿಮ್ಮ ಫ್ಯಾಮಿಲಿ ಅಲ್ಲ. ಹ್ಯಾವ್ ಟು ಕೀಪ್ ಪುಟ್ ಗಾಡ್ ಫಸ್ಟ್. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಲೈಫ್ದಲ್ಲಿ ನೀನು ಫಸ್ಟ್ ದೇವ್ರು ಕೊಡಬೇಕಾಗಿದೆ. ಪ್ರಾರ್ಥನೆ ಆಗಿರೋದು, ವಾಕ್ಯವಾಗಿರ್ಬೋದು, ಆರಾಧನೆ ಆಗಿರ್ಬೋದು, ಫಸ್ಟ್ ದೇವ್ರು ಕೊಡಬೇಕಾಗಿದೆ. ಕೊಡುವಾಗ ನಿಮ್ಮ ಲೈಫ್ದಲ್ಲಿ ಪ್ರತಿಯೊಂದು ದೇವರು ಕೊಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ಚಿಂತಿಸದೆ ಪ್ರತಿಯೊಂದು ವಿಷಯದಲ್ಲಿ ಪ್ರಾರ್ಥಿಸಬೇಕಾಗಿದೆ. ನೀವು ಮೊದಲು ಏನು ಮಾಡ್ಬೇಕು ಗೊತ್ತಾ? ನೀವು 3 ಜನ ಏನು ಮಾಡ್ಬೇಕು ಗೊತ್ತಾ? ದೇವ್ರ ಸಜೆಷನ್ ಕೊಡ್ತಾ ಇದ್ದಾನೆ. ಮೊದಲು ಆತನ ನೀತಿ, ಆತನ ರಾಜ್ಯ ನೋಡ್ಕೋಬೇಕಾಗಿದೆ. ನಾಟ್ ಯುವರ್ ಬಿಸ್ನೆಸ್, ನಾಟ್ ಯುವರ್ ಮನಿ, ನಾಟ್ ಫಾರ್ ದಿ ಸೊಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್ಸ್. ಏನು ಮಾಡಬೇಕು? ಮತ್ತದೆಲ್ಲ ಬರೆಯಲ್ಪಟ್ಟಿದೆ. ಮೊದಲು ನೀವು ನನ್ನ ನೀತಿಗಾಗಿಯೂ ನನ್ನ ರಾಜ್ಯಕ್ಕಾಗಿ ನೀವು ಹುಡುಕಿರಿ, ತವಕ ಪಡಬೇಕು, ಆಗ ನಿಮಗೆಲ್ಲ ಸಿಗೋ. ಅಂದ್ರೆ ನೀವು 3 ಜನ ಏನು ಮಾಡಿದ್ರೆ ಗೊತ್ತಾ? ಪ್ಲಾನಿಂಗ್ಸ್, ದೊಡ್ಡ ದೊಡ್ಡ ಪ್ಲಾನಿಂಗ್ಸ್ ಇದ್ದಾವೆ. ಸೋ ಮಚ್ ಬಿಗ್ ಪ್ಲಾನಿಂಗ್ಸ್, ಹೌದಲ್ಲ? ಅದ್ರ ಬಗ್ಗೆ ನೀವು ಡಿಸ್ಕಷನ್ ಮಾಡ್ತಾ ಇದ್ರಿ, ಕೆಲವು ವಿಷಯದಲ್ಲಿ ಪ್ಲಾನ್ ಮಾಡ್ತಾ ಇದ್ರಿ. ಅದು ಮಾಡ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಆ ಪ್ಲಾನ್ಸ್ ದೇವ್ರು ಒಪ್ಪಿಸ್ಕೊಡ್ಬೇಕಾಗಿದೆ. ಯಾವಾಗ ನಮ್ಮ ಪ್ಲಾನ್ಸ್ ದೇವ್ರು ಒಪ್ಪಿಸ್ಕೊಡುವಾಗ ದೇವ್ರು ಸಕ್ಸಸ್ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನೀವೇನ್ ಮಾಡಿ ಗೊತ್ತಾ? ಸಜೆಷನ್ ದೇವ್ರು ಕೊಡ್ತಾ ಇದ್ದಾನೆ. ದೇವ್ರು ನಿಮ್ಗೆ ಆಶೀರ್ವಾದ ತೋರಿಸ್ತಾ ಇದ್ದಾನೆ. ನಿಮ್ಗೆ ಒಂದು ಫೈನಲ್ ಡೆಸ್ಟಿನೇಷನ್ ತೋರಿಸ್ತಾ ಇದ್ದಾನೆ. ಅಟ್ ದ ಸೇಮ್ ಟೈಮ್ ನೀವು ಏನ್ ಮಾಡಬೇಕು ತೋರಿಸ್ತಾ ಇದ್ದಾನೆ. ಫಸ್ಟ್ ಪುಟ್ ಗಾಡ್ ಫಸ್ಟ್ ಇನ್ ಯುವರ್ ಫ್ಯಾಮಿಲಿ. ನಿಮ್ಮ ಲೈಫ್ದಲ್ಲಿ, ನಿಮ್ಮ ಕುಟುಂಬದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು. ನಿಮ್ಮ ಜೀವಿತದಲ್ಲಿ ಮುಂಜಾನೆ ಎದ್ದ ತಕ್ಷಣ ಮೊದಲು ದೇವರಿಗೆ, ಮೊದಲು ಪ್ರಾರ್ಥನೆ, ನಂತರ ನಿಮ್ಮ ಕೆಲಸ. ಎಲ್ಲಕ್ಕಿಂತ ಮುಖ್ಯವಾಗಿ ಎರಡನೇದಾಗಿ ನೀವು ಆತನ ರಾಜ್ಯ ನೋಡ್ಕೋಬೇಕಾಗಿದೆ, ಆತನ ನೀತಿ ನೋಡ್ಕೊಳ್ಬೇಕಾಗಿದೆ. ಹೂ ಇಸ್ ಅ ಗಾಡ್. ದೇವರ ಪ್ರೀತಿ ಏನು, ದೇವರ ಕರುಣೆ ಏನು, ದೇವ್ರಿಗೆ ಯಾರಾಗಿದ್ದಾನೆ. ಓಕೆ, ಅರ್ಥ ಆಯ್ತು ಹೇಳಿದ್ದು? ಈ ಎಲ್ಲ ಹುಡುಕಾಡುವಾಗ ನಿಮ್ಮ ಹಿಂಗಡೆ ಬರ್ತಾವ್ರೆ. ಬ್ಲೈಬಲ್ ಹೆಂಗಾಗ್ತದೆ ಅಂದ್ರೆ, ಯು ಆರ್ ಚೇಂಜಿಂಗ್ ಸಮಥಿಂಗ್, ಬಟ್ ಅದು ಹೊಂದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೆಲವಿಷ್ಟು ವಿಷಯದಲ್ಲಿ ಯು ಆರ್ ಚೇಂಜಿಂಗ್ ಸಮಥಿಂಗ್, ಬಟ್ ಅದನ್ನು ಹೊಂದ್ಕೊಳ್ಳೋ ಆಗ್ತಾ ಇಲ್ಲ ಕಂಪ್ಲೀಟ್ಲಿ, ಹೌದಾ? ಬಟ್ ದೇವ್ರು ಕೊಡ್ತಾನೆ. ಯು ಚೇಂಜ್ ದಿ ಗಾಡ್, ನಿಮ್ಮ ಹಿಂದ್ಗಡೆ ಎಲ್ಲ ಬರ್ತಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಲೈಫ್ದಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಾನು ಅನುಭವದಲ್ಲಿ ಹೋಗಿದ್ದೇನೆ ಇಂಥ ಅನುಭವದಲ್ಲಿ. ಅದಕ್ಕಾಗಿ ಫಸ್ಟ್ ಯು ಹ್ಯಾವ್ ಟು ಏನು ಮಾಡ್ಬೇಕಂದ್ರೆ ಮೊದಲು ದೇವ್ರನ್ನ ಚೇಸ್ ಮಾಡಬೇಕು. ದೇವ್ರು, God is first. Put God first. Put God first in your life. ಆಮೇಲೆ ಹೆಂಗ್ ಚೇಂಜ್ ದೇವ್ರು ಮಾಡ್ತಾನೆ ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯು ಆರ್ ಪ್ರೇಯಿಂಗ್ ಫಾರ್ ದಿ ಬ್ಲೆಸ್ಸಿಂಗ್ ಫಾರ್ ಯುವರ್ ಬಿಸ್ನೆಸ್, ಐ ನೋ ಇಟ್. ಓಕೆ, ದೇವ್ರ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಯು ವಿಲ್, ಯಾವ ನಷ್ಟದಲ್ಲಿದ್ದೀರಾ, ಎಷ್ಟು ಕಳೆದುಕೊಂಡಿದ್ದೀರಾ, 2ರಷ್ಟು ದೇವ್ರು ಮತ್ತೆ ಕೊಡ್ತಾನೆ ನಿಮ್ಗೆ. ಬಟ್ ಯು ಹ್ಯಾವ್ ಟು ಡೂ ಥಿಂಗ್. ದೇವ್ರು ಹೇಳಿದ ವಿಷಯ ನೀವು ಮಾಡಬೇಕಾಗಿದೆ. ದೇವ್ರು ಹೇಳಿದ ವಿಷಯ ನೀವು ಮಾಡುವಾಗ ದೇವ್ರು ನಿಮ್ಮನ್ನು ಆಶೀರ್ವದಿಸುವನು. ಹಲ್ಲೆಲೂಯಾ. ದೇವ್ರ ಚಿತ್ತವಿದ್ರೆ ಏರ್ ಮುಗಿದ ಎಷ್ಟಿರೋಲ್ಲ ನಮ್ಮ ಸಾಕ್ಷ್ಯ ಕೇಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈ ವರ್ಷದಲ್ಲಿ ಇವ್ರ 3 ಜನ ಪರಿಸ್ಥಿತಿ ಹೆಂಗಿದೆ, ಬರುವ ವರ್ಷ ಇವ್ರ ಪರಿಸ್ಥಿತಿ ಆಗಿರೋದಿಲ್ಲ. ಹಲ್ಲೆಲೂಯಾ. ಇವರಲ್ಲಿ ಬಂದು ಸಾಕ್ಷ್ಯ ಹಂಚ್ಕೊಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವ್ರು ಬಂದಿಲ್ಲ ಸಾಕ್ಷ್ಯ ಹಂಚ್ಕೊಂತಾರೆ. ಅದು ಸಾಕ್ಷ್ಯ ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಕ್ತಿದ ಭೂಮಿಯಲ್ಲಿ ದೇವರು ಏನ್ ಮಾಡುವಂತ ದೇವರಾಗಿದ್ದಾನೆ. ಹೇಳ್ರಿ. ವಾವ್, ಹಲ್ಲೆಲೂಯಾ. ನಮ್ ಗಾಡ್, ನಥಿಂಗ್ ಇಸ್ ಇಂಪಾಸಿಬಲ್. ನಮ್ ದೇವ್ರಿಗೆ ಅಸದು ಏನ್ ಹೇಳ್ರಿ.